ಹಾಯ್ ಹಲೋ ನಮಸ್ತೆ. ನಾವಿಂದು ನಾವಿಂದು ಬಾಲ್ಯ ವ್ಯವಸ್ಥೆ ಬಗ್ಗೆ ಅಧ್ಯಯನ ಮಾಡೋಣ. ಬಾಲ್ಯ ವ್ಯವಸ್ಥೆಯಲ್ಲಿ ಎರಡು ಪ್ರಕಾರಗಳಿವೆ. ಬಾಲ್ಯ ವ್ಯವಸ್ಥೆಯಲ್ಲಿ ಎರಡು ಪ್ರಕಾರ. ಮೊದಲನೇದಾಗಿ ಪೂರ್ವ ಬಾಲ್ಯ ವ್ಯವಸ್ಥೆ ಮತ್ತು ಎರಡನೇದಾಗಿ ಹೇಳಬೇಕಾದ್ರೆ ಉತ್ತರ ಬಾಲ್ಯ ವ್ಯವಸ್ಥೆ. ಈ ಪೂರ್ವ ಬಾಲ್ಯ ವ್ಯವಸ್ಥೆಯು ಈ ಈ ಪೂರ್ವ ಬಾಲ್ಯ ವ್ಯವಸ್ಥೆಯು 2ರಿಂದ 6 ವರ್ಷದವರೆಗೆ 2ರಿಂದ 6 ವರ್ಷದವರೆಗೆ ಹೊಂದಿರುತ್ತದೆ. ಈ ಪೂರ್ವ ಬಾಲ್ಯ ವ್ಯವಸ್ಥೆ, ಮಗುವಿನ ಪೂರ್ವ ಬಾಲ್ಯ ವ್ಯವಸ್ಥೆಯನ್ನು ನಾವು ಶಾಲಾ ಪೂರ್ವ ವಯಸ್ಸು ಹಂತ ಅಂತೂ ಕೂಡ ನಾವು ಕರಿಬಹುದು. ಮತ್ತು ಅದೇ ರೀತಿ ಈ ಮಗುವಿನ ಪೂರ್ವ ಬಾಲ್ಯ ವ್ಯವಸ್ಥೆಯನ್ನು ನಾವು ಕಾರ್ಯಪೂರ್ವ ಹಂತ ಅಂತ ಕೂಡ ನಾವು ಕರಿತೇವೆ. ಮತ್ತು ಈ ಪೂರ್ವ ಬಾಲ್ಯ ವ್ಯವಸ್ಥೆಯನ್ನು ನಾವು ಕ್ರೋಢೀಕರಣ ಹಂತ ಅಂತ ಕೂಡ ನಾವು ಕರಿತೇವೆ. ಅದೇ ರೀತಿಯಾಗಿ ಮಗು ಈ ಹಂತದಲ್ಲಿ ಅನ್ವೇಷಿಸಲು ಪ್ರಾರಂಭಿಸುವ ಕಾಲ ಅಂತ ಕೂಡ ನಾವು ಕರಿತೇವೆ. ಹಾಗೆ ಈ ಪೂರ್ವ ಬಾಲ್ಯ ವ್ಯವಸ್ಥೆ ಅಹಂ ಕೇಂದ್ರಿತ ಪ್ರವೃತ್ತಿಯನ್ನು ಕಡಿಮೆಯಾಗುವ ಕಾಲ ಅಂತ ಕೂಡ ನಾವು ಕರಿತೇವೆ ಇಲ್ಲಿ. ಮತ್ತು ಈ ಹಂತ ಅಂದರೆ ಈ ಪೂರ್ವ ಬಾಲ್ಯ ವ್ಯವಸ್ಥೆ ಹಂತವನ್ನು ನಾವು ಪ್ರಶ್ನಿಸುವ ಹಂತ ಅಂತ ಕೂಡ ನಾವು ಕರಿತೇವೆ. ಮಗು ಈ ಹಂತದಲ್ಲಿ ಪ್ರಶ್ನೆ ಮಾಡುವ ಒಂದು ಸ್ವಭಾವವನ್ನು ಬೆಳೆಸಿಕೊಳ್ಳುತ್ತದೆ. ಮತ್ತು ಈ ಪೂರ್ವ ಬಾಲ್ಯ ವ್ಯವಸ್ಥೆಯನ್ನು ಕೂಟ ಪೂರ್ವ ಯುಗ ಎಂದು ಕೂಡ ನಾವು ಕರಿತೇವೆ. ಮತ್ತು ಅನುಕರಣೀಯ ಹಂತ ಅಂತ ಕೂಡ ಕರಿತೇವೆ. ಅದೇ ರೀತಿಯಾಗಿ ಮಗುವಿನ ಒಂದು ಸೃಜನಾತ್ಮಕ ಹಂತ ಅಂತ ಕೂಡ ನಾವು ಕರಿತೇವೆ. ಈ ಪೂರ್ವ ಬಾಲ್ಯ ವ್ಯವಸ್ಥೆಯನ್ನು ನಾವು ಮಗು ಯಾವುದೇ ಒಂದು ಕ್ರಿಯೆ ಮಾಡಬೇಕಾದ್ರೆ ಸಾಮಾಜಿಕ ಒಪ್ಪಿಗೆ ಪಡೆಯಲು ಪ್ರಯತ್ನಿಸುವ ಒಂದು ಕಾಲ ಅಂತೂ ಕೂಡ ನಾವು ಕರಿತೇವೆ. ಈ ಹಂತವನ್ನು ನಾವು ಆಗಾಗಲೇ ಹೇಳಿದ್ದೇವೆ. ಈ ಹಂತವನ್ನು ನಾವು 2ರಿಂದ 6 ವರ್ಷದವರೆಗೆ ಹೊಂದಿರುತ್ತದೆ. ಇದು ಮೊದಲನೆಯ ಒಂದು ವಿಧವಾಗಿದೆ. ಯಾವುದು? ಬಾಲ್ಯ ವ್ಯವಸ್ಥೆಯಲ್ಲಿ ಮೊದಲನೆಯ ಒಂದು ವಿಧ ಯಾವುದಪ್ಪ ಅಂದರೆ ಪೂರ್ವ ಬಾಲ್ಯ ವ್ಯವಸ್ಥೆ. ಪೂರ್ವ ಬಾಲ್ಯ ವ್ಯವಸ್ಥೆಯನ್ನು ಹೊಂದಿರುತ್ತದೆ. ಓಕೆ. ಎರಡನೇ ವಿಧ ನೋಡಿದಾಗ ನಾವು ಉತ್ತರ ಬಾಲ್ಯ ವ್ಯವಸ್ಥೆಯನ್ನು ನಾವು ನೋಡಿದ್ದೇವೆ. ಈ ಉತ್ತರ ಬಾಲ್ಯ ವ್ಯವಸ್ಥೆಯನ್ನು ನಾವು 6ರಿಂದ 12 ವರ್ಷದವರೆಗೆ ಹೊಂದಿರುತ್ತದೆ. 6ರಿಂದ 12 ವರ್ಷದವರೆಗೆ ಹೊಂದಿರುತ್ತಾನೆ. ಈ ಉತ್ತರ ಬಾಲ್ಯ ವ್ಯವಸ್ಥೆಯನ್ನು ನಾವು ಶೀಘ್ರಗತಿ ಭಾಷಾ ವಿಕಾಸ ಹಂತ ಅಂತ ಕೂಡ ನಾವು ಕರಿತೇವೆ. ಶೀಘ್ರಗತಿ ಭಾಷಾ ವಿಕಾಸ ಹಂತ ಅಂತ ಕೂಡ ನಾವು ಕರಿತೇವೆ. ಈ ಹಂತದಲ್ಲಿ ಮಗು ಮಾಹಿತಿ ಮತ್ತು ವಿಚಾರಗಳನ್ನು ಸಂಗ್ರಹಿಸುವ ಹಂತ ಅಂತ ಕೂಡ ನಾವು ಕರಿತೇವೆ. ಈ ಉತ್ತರ ಬಾಲ್ಯ ವ್ಯವಸ್ಥೆಯನ್ನು ನಾವು ಮಾಹಿತಿ ವಿಚಾರಗಳನ್ನು ಸಂಗ್ರಹಿಸುವ ಹಂತ ಅಂತ ಕೂಡ ನಾವು ಕರಿತೇವೆ. ಅದೇ ರೀತಿಯಾಗಿ ಈ ಉತ್ತರ ಬಾಲ್ಯ ವ್ಯವಸ್ಥೆಯನ್ನು ನಾವು ಮಕ್ಕಳ ದೇಹದ ಎಲ್ಲ ಅಂಗಗಳ ಪ್ರಮಾಣದಲ್ಲಿ ಬದಲಾವಣೆಗಳನ್ನು ನಾವು ಕಾಣುತ್ತೇವೆ. ಅಂದರೆ ದೈಹಿಕವಾಗಿ ಅವರು ಬದಲಾವಣೆಯನ್ನು ಹೊಂದಿರುತ್ತಾರೆ ಅಂತ ಕೂಡ ನಾವು ಹೇಳಬಹುದು.